ಗೈಸ್, ವೆಲ್ಕಮ್ ಬ್ಯಾಕ್ ಟು another vlog. This is Rakshatiya. How you doing? ಎಲ್ಲರೂ ಹೇಗಿದ್ದೀರಾ? ಎಸ್, ತುಂಬ ತಿಂಗಳಾದ್ಮೇಲೆ ನೋಡ್ತಾ ಇದ್ದೀರಾ. ಸೊ ಕನ್ನಡದಲ್ಲಿ ಮಾತಾಡ್ತಿದ್ದೀನಿ ಅಂದರೆ ಸಮಥಿಂಗ್ ಸ್ಪೆಷಲ್ ಇಸ್ ಕಮಿಂಗ್ ಅಪ್. ಸೊ ಎಸ್, ಆಲ್ ಸೆಟ್ ಟು ಹೆಡ್ ಟು ಸ್ಪಿತಿ. ಸೊ ಈ ವಿಡಿಯೋದಲ್ಲಿ ಏನು ಬರುತ್ತಂದರೆ, ಒಂದು ನಾನು ಬೈಕ್ ಪ್ಯಾಕಿಂಗ್ ಹೆಂಗೆ ಮಾಡಿದ್ದೀನಿ ವೆಹಿಕಲ್ ಶಿಪ್ ಮಾಡೋಕ್ಕೆ ಚಂಡೀಗಢ್ಗೆ. ಅಫ್ಕೋರ್ಸ್ ಅದು ನಂದು BMW 850 GS ಅಡ್ವೆಂಚರ್. ಅದ್ರ ಜೊತೆ ಐ ಆಲ್ಸೋ ಶೂಟ್ ದ ಕಾಂಟೆಂಟ್ ಆಫ್ ವಾಟ್ ಆರ್ ದ ಥಿಂಗ್ಸ್ ದಟ್ ಹ್ಯಾವ್ ಟೇಕನ್, ಲಗೇಜ್ ಏನೇನು ತೊಗೊಂಡಿದ್ದೀನಿ ಅಂತ ತೋರಿಸ್ತಿದ್ದೀನಿ. ಸೊ ಈ ಸ್ವಲ್ಪ ಟ್ರಿಪ್ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ, ವೆರಿ ಡಿಫ್ರೆಂಟ್. ಲಗೇಜ್ ಎಲ್ಲ ಜಾಸ್ತಿ ಕ್ಯಾರಿ ಮಾಡಿದ್ರು ಐ ಹ್ಯಾವ್ ಅ ಟೋ ವೆಹಿಕಲ್ ಕಮಿಂಗ್ ವಿತ್ ಮೀ ರಾದರ್ ದ್ಯಾನ್ ಸೆಂಡಿಂಗ್ ಇಟ್ ಆನ್ ಮೈ ಬೈಕ್. GS ಬಂದು ತುಂಬ ಹೆವಿ ಮೋಟರ್ ಸೈಕಲ್. ಆ ಟೆರೇನ್ಸಲ್ಲಿ ಸ್ಪಿತಿಲಿ ಓಡಿಸ್ಬೇಕಂದ್ರೆ ಐ ನೀಡ್ ಟು ಬಿ ವೆರಿ ವೆರಿ ಲೈಟ್ ಆಸ್ ಮಚ್ ಆಸ್ ಪಾಸಿಬಲ್. ಸೊ ಅದಕ್ಕೋಸ್ಕರ ಅದು ಪ್ಲ್ಯಾನ್ ಇದೆ. ಸೊ ಐ ಶೋ ಯು ವಾಟ್ ಆಲ್ ಐ ಆಮ್ ಟೇಕಿಂಗ್. ಸೊ ಜಸ್ಟ್ ಟೇಕ್ ಅ ಲುಕ್ ಎಟ್ ಇಟ್. ತುಂಬ ಜಾಸ್ತಿ ಲಗೇಜ್ ಇರೋ ಥರ ಕಾಣ್ಬೋದು, ಬಟ್ ಎಲ್ಲ ಈಸಿನೇ ಇರುತ್ತೆ. ಸೊ ಇದೊಂದು ನನ್ನ ಬ್ಯಾಗು, ಇದರಲ್ಲಿ ಎಲ್ಲ ಲಗೇಜ್ ತುಂಬಕ್ಕೆ. ಅದು ನನ್ನ ಎಲ್ಲೆಷ್ಟು ಹೆಲ್ಮೆಟ್ ನೋಡಿರ್ತೀರ. ಸೊ ಇದೊಂದು ಬ್ಯಾಕ್ ಪ್ಯಾಕು, ಲ್ಯಾಪ್ಟಾಪು ಮತ್ತು ಎಲೆಕ್ಟ್ರಾನಿಕ್ಸ್ ಇಟ್ಕೊಳ್ಳೋಕ್ಕೆ. ಇದು ಬಂದು ಆಲ್ ಮೈ ಥಿಂಗ್ಸ್ ಫಾರ್ ಕಾಸ್ಮೆಟಿಕ್ಸ್, ಕ್ರೀಮ್ಸ್ ಅವೆಲ್ಲ ಇದೆ. ಇದು ಬಂದುಬಿಟ್ಟು ಖಾಲಿ ಬ್ಯಾಗ್ಸ್ ಇಟ್ಕೊಂಡಿದ್ದೀನಿ ಇನ್ ಕೇಸ್ ಲೀವ್ ಹರಿದೋದ್ರೆ. ಇದು ಜಸ್ಟ್ ಮೈ ಕ್ಲೋತ್ಸ್. ಇದು ಸೆಟ್ ಆಫ್ ಗ್ಲೌಸ್, ಎಲ್ಲ ಗ್ಲೌಸ್ ಇದೆ. ಇಲ್ಲಿ ಅಫ್ಕೋರ್ಸ್ ಸ್ವಲ್ಪ ಸ್ನ್ಯಾಕ್ಸ್ ಇಟ್ಕೊಂಡಿದ್ದೀನಿ, ಇನ್ನೊಂದರಲ್ಲಿ ಇನ್ನರ್ಸ್ ಅದೆಲ್ಲ ಇಟ್ಕೊಂಡಿದ್ದೀನಿ. ಸೊ ಇದು ಸ್ವಲ್ಪ ಕ್ಲೋತ್ಸ್ ಇದೆ, ಅದನ್ನು ಪ್ಯಾಕ್ ಮಾಡ್ಕೋಬೇಕು, ಅದನ್ನು ಹಾಕ್ಕೊಳ್ತೀನಿ. ಇದು ಕಂಪ್ಲೀಟ್ ಟೂಲ್ ಕಿಟ್ಟು ಇದೆ. 3.5 kg ಇದೆ. ಲೈಟಾಗಿ ಕಾಣಿಸ್ಬೋದು, ಬಟ್ ತುಂಬಾ ಇದೆ ಇದರಲ್ಲಿ. ಇದರಲ್ಲಿ ಸ್ವಲ್ಪ ಗೋಪ್ರೋ ಮೌಂಟ್ಸ್ ಅವೆಲ್ಲ ಇಟ್ಕೊಂಡಿದ್ದೀನಿ. ಇದರಲ್ಲಿ ಮೆಡಿಸನ್ಸು, ಫಸ್ಟ್ ಏಡ್ ಕಿಟ್ಟು, ಅಫ್ಕೋರ್ಸ್ ನನ್ನ ಮ್ಯಾಕ್ಬುಕ್ ಪ್ರೋ. ಆಮೇಲೆ ಇದರಲ್ಲಿ ರೈನ್ ಗೇರ್ಸು, ಅದರಲ್ಲಿ ಏನಿಟ್ಟಿದ್ದೀನಿ, ಅದರಲ್ಲಿ ಸ್ವಲ್ಪ ಯೂಸ್ ಆ್ಯಂಡ್ ಥ್ರೋ ಮೆಟೀರಿಯಲ್ಸ್ ಎಲ್ಲ ಇಟ್ಕೊಂಡಿದ್ದೀನಿ. ಅದು ಇನ್ನರ್ಸ್ ಅಗೇನ್. ಅದರೊಳಗಡೆ ಬ್ಲೂ ಬಾಕ್ಸು, ಬ್ಲ್ಯಾಕ್ ಬಾಕ್ಸ್ ಬಂದು ಎಲೆಕ್ಟ್ರಾನಿಕ್ಸು, ಆ ಬ್ರೌನ್ ಇನ್ನೊಂದು ಸ್ಲೀವ್ ಬಂದುಬಿಟ್ಟು ಅದರಲ್ಲಿ ಇದಿದೆ. ಸೊ ಅದಷ್ಟು. ಅದಾದಮೇಲೆ ಇವಾಗ ಇದನ್ನೆಲ್ಲ ತೊಗೊಂಡು ಇದರಲ್ಲಿ ತುಂಬಿಸಿದ್ರೆ ನನ್ನ ಲಗೇಜ್ ರೆಡಿ. ಅಫ್ಕೋರ್ಸ್ ನಾನು GS ಕೂಡ ನಾನು ಕಳಿಸಿದ್ದೀನಲ್ಲ. GS ಅಲ್ಲಿ ಏನಾಗಿದೆ ಅಂದರೆ, GS ಅಲ್ಲಿ ಪುಡ ಟಾಪ್ ಬಾಕ್ಸಲ್ಲಿ ಎಲೆಕ್ಟ್ರಾನಿಕ್ಸು, ಜಂಪರು, ಸ್ಟಾರ್ಟರ್ಸು, ಆಮೇಲೆ ಅವೆಲ್ಲ ಏನೇನೆಲ್ಲ ಇದೆ ಅದೆಲ್ಲ ಇದೆ. ಸೊ GS ನಾನು ಚಂಡೀಗಢ ರೀಚ್ ಆದಮೇಲೆ ಅಲ್ಲಿ ನಾನು ಗಾಡಿನ ಒಂದು ಸಲ ಚೆಕ್ ಮಾಡಿಸ್ಬೇಕು. ಸೇಫ್ ಶಿಪ್ಪಿಂಗಲ್ಲೇ ಕಳಿಸಿರೋದು, ಬಟ್ ಪ್ರೀ ಚೆಕ್ ಒಂದು ಸಲ ಮಾಡಿಸ್ಬಿಡೋದು. ಬಿಗ್ ಬೈಕ್ ಅಲ್ವಾ, ಎಲೆಕ್ಟ್ರಾನಿಕ್ಸ್ ಜಾಸ್ತಿ ಇರುತ್ತೆ. ಸೊ ಅದು ಪ್ಲ್ಯಾನು. ಇಲ್ಲೇ ಉಸು ತೊಳೋಕ್ಕಾಗ್ತಿಲ್ಲ, ಇಲ್ಲ ಏನಾಗುತ್ತೋ ಗೊತ್ತಿಲ್ಲ. ಸೊ ಇದೊಂದು 10 day ರೈಡ್ ಆಗಿರುತ್ತೆ. ಐ ವಿಲ್ ನೆಕ್ಸ್ಟ್ ಸಿ ಯು ಪ್ರಾಬಬಲಿ ಇನ್ ದಿ ಏರ್ಪೋರ್ಟ್ ಆರ್ ಇನ್ ಚಂಡೀಗಢ. ಸ್ಟೇ ಟ್ಯೂನ್ಡ್. ಹೇ ಗೈಸ್, ವೆಲ್ಕಮ್. ಸೊ ಚಂಡೀಗಢಲ್ಲಿದ್ದೀನಿ. ಸೊ ಯು ವಿಲ್ ಸಿ ಮಿ ವಿತ್ ದಿಸ್ ಅಟೈರ್. ಸೊ ಹೋಗ್ಬಿಟ್ಟು GS ತೊಗೊಂಬರ್ಬೇಕು. ಸೊ ಅದೇ ಪ್ಲಾನ್. ಅಲ್ಲೋಗಿ ಅನ್ಲೋಡ್ ಮಾಡಿ, ಪೇಮೆಂಟ್ ಮಾಡಿ, ಗಾಡಿ ಇಸ್ಕೊಂಬರ್ಬೇಕು. ಸೊ ದ್ಯಾಟ್ ಇಸ್ ಹೌ ಇಟ್ ವರ್ಕ್ಸ್. ಸೊ GS ತೊಗೊಂಬರೋ ತೋರ್ಸೋಕ್ಕಿಂತ ಮುಂಚೆ ಏನು ತೋರಿಸ್ತೀನಿ ನೋಡಿ, ಇದೇ ಹೋಟ್ಲಲ್ಲಿ ನಾನು ಬುಕ್ ಮಾಡ್ಕೊಂಡಿರೋದು. 5 star ಹೋಟ್ಲ್ ಥರ ಕಾಣುತ್ತೆ, ಬಟ್ ರೂಮ್ಸ್ ಆರ್ ಲೈಕ್ ವೆರಿ ವೆರಿ ಸ್ಮಾಲ್. ಸೊ ಇಲ್ಲಿ ನನ್ನ ಹೆಲ್ಮೆಟ್ ಇದೆ, ಇಲ್ಲಿ ನಾನು ಕೂತಿದ್ದೀನಿ ಆಬ್ವಿಯಸ್ಲಿ. ತಂದ್ಬಿಟ್ಟು GS ತಂದ್ಬಿಟ್ಟು ಸೇಫಾಗಿ ರೀಚ್ ಆಗಿದೆ ಅಂತ ಹೇಳ್ತಾ, ಬಟ್ GS ತಂದು ತೊಗೊಂಡು ಬರೋಕ್ಕೆ ಮುಂಚೆ ಇಲ್ಲಿಗೆ ಹ್ಯಾವ್ ಟು ಗೋ ಟು ದಿ BMW ಶೋರೂಮ್ ಫಸ್ಟ್. ಸೊ ದಟ್ಸ್ ಹೌ ಇಟ್ ಇಸ್. ಅಲ್ಲೋಗಿ ರೆಡಿ ಮಾಡಿಸಿದಂತ ಸಿಗುವ. ರೆಡಿ ಮಾಡಿಸೋದಂತಲ್ಲ, ಬೇಸಿಕಲಿ ಒಂದು ಜನರಲ್ ಚೆಕಪ್. ಬಿಗ್ ಬೈಕ್ ಅಲ್ಲ, ಅದಕ್ಕೆ ಚೆಕ್ ಮಾಡಿಸ್ಬಿಟ್ರೆ ಬೆಟರ್ ಅಲ್ವಾ. ಸೊ ದಟ್ಸ್ ದಿ ಹೋಲ್ ಪಾಯಿಂಟ್. ಸರ್ರಿಗಿದೆ ಬಿಸಿಲು. ಇಲ್ಲಿ ಬಂದೆ ಚಂಡೀಗಢಲ್ಲಿ. ಸೊ ಆ ಥರ ಕೇಜಲ್ಲಿ ಬಂದಿದ್ದು ನನ್ನ ಗಾಡಿ, ನೋಡಿರ್ತೀರ ವಿಡಿಯೋದಲ್ಲಿ. ಸೊ ಬಂದಿದೆ, ಕ್ಲೀನಾಗಿ ಲ್ಯಾಂಡ್ ಆಗಿದೆ. ಸೊ ಸ್ಲ್ಯಾಗ್ ಗೀಕೆಲ್ಲ ಏನೂ ಪ್ರಾಬ್ಲಮ್ ಇಲ್ಲ, ಹೋಪ್ಫುಲಿ. ಇವಾಗ GS ತೊಗೊಂಡಾಗ ಚೆಕ್ ಮಾಡಿಸ್ಬೇಕಾ ಬೇಡವಾ ಅನ್ನೋದು ಸ್ವಲ್ಪ ಯೋಚನೆ ಮಾಡ್ತಾ ಇದ್ದೀನಿ. ಬಿಕಾಸ್ ಮೇಯ್ನ್ ಪ್ರಾಬ್ಲಮ್ ಏನಾಗಿರುತ್ತೆ ಅಂದರೆ ಸ್ಲ್ಯಾಕ್ ಇದಾಗಿರುತ್ತೆ. ಸ್ಲ್ಯಾಕ್ ಏನೂ ಆಗಿಲ್ಲ, ನೋಡೋಣ. ಎಲ್ಲ ಆಯಿತು, ಜನರಲ್ ಚೆಕಪ್ಪಲ್ಲಿ ಆಯಿತು ಗಾಡಿದು. ಇವಾಗ ಒಂದು ರೌಂಡ್ ಲೈಟಾಗಿ ವಾಶ್ ಮಾಡಿಸ್ಬಿಟ್ಟು ಗಾಡಿ ಕ್ಲೀನಾಗಿರುತ್ತೆ ಅಂತ ವಾಶ್ ಮಾಡಿಸ್ಕೊತಾ ಇದ್ದೀನಿ.
ನಾಟ್ ದ ಬೆಸ್ಟ್ ಆಫ್ ದ ಬೆಸ್ಟ್ ವಾಷಿಂಗ್, ಬಟ್ ಇರೋದ್ರಲ್ಲಿ ಸ್ವಲ್ಪ ಬೆಟರು. ಸೊ ಮಾಡಿಸ್ಕೊಂಬಿಟ್ರೆ ಗಾಡಿ ಸ್ವಲ್ಪ ಕ್ಲೀನ್ ಆಗಿಬಿಡುತ್ತೆ. ಸೊ ಅದಕ್ಕೆ ಮಾಡ್ತಾ ಇದ್ದೀನಿ, ನೋಡ್ತಾ ಇದ್ದೀರಾ ಫುಲ್ ರೆಡಿಯಾಗಿ ಬಂದಿದೆ. ಸರ್ವಿಸಿಂಗ್ ಎಲ್ಲ ಆಯಿತು. ಸರ್ವಿಸಿಂಗ್ ಅಲ್ಲ, ಬೇಸಿಕಲಿ ಜಸ್ಟ್ ನಾರ್ಮಲ್ ಚೆಕಪ್. ಅಲ್ಲಿ ವಾಷಿಂಗಲ್ಲಿ ತೋರಿಸಿದ್ದೆ, ಕ್ಲೀನಾಗಿ ನೋಡಿದ್ರಿ. ಸೊ ಇದು ನೋಡಿದ್ಮೇಲೆ ಸ್ಟಾಕ್ ಗಾಡಿ ಒಂದು ನೋಡಿ, ಅದು ಹೊಸದು F900 GS A. ಇದು ನಮ್ಮದು ಅಂತಾವ. ಸೊ ಆಲ್ ಸೆಟ್, ಸ್ಟೇ ಟ್ಯೂನ್ಡ್. ಎಲ್ಲ ಇಲ್ಲಿ ಬರುತ್ತೆ. ಬೆಂಗಳೂರು ಟು ಸ್ಪಿತಿ ಹೋಗ್ಬಿಟ್ಟು ಫ್ರೆಶ್ ಅಪ್ ಆಗಬೇಕು. ಸೊ ಆಲ್ ಸೆಟ್ ಗೈಸ್. ಸೊ ಕ್ಲೀನಾಗಿ ರೆಡಿಯಾಗಿದ್ದೀನಿ. ಎಲ್ಲ ಮೊಬೈಲೆಲ್ಲ ಇದೆ, ಅದಕ್ಕೆ ಎಷ್ಟು ದಪ್ಪ ಕಾಣ್ತಾಯಿದೆ ಅಷ್ಟೆಲ್ಲ ಹೊಟ್ಟೆ ಎಲ್ಲ ನನಗೆ. ಹೆಲ್ಮೆಟ್ ರೆಡಿ. ಸೊ ಆಲ್ ಸೆಟ್. ಅಲ್ಲಿ ಹೋದ್ಮೇಲೆ ಬೇರೆ ಚೇಂಜ್ ಮಾಡ್ತೀನಿ. ಸದ್ಯಕ್ಕೆ ಜೀನ್ಸ್ ಹಾಕೊಂಡಿದ್ದೀನಿ. ಚಂಡೀಗಢದಿಂದ ನಾರ್ಕೊಂಡಾಗ ಫುಲ್ಲು ಬಿಸಿಲು ಜೋರು. ಸೊ ಅದಕ್ಕೋಸ್ಕರ ಅದು ಕತೆ. ಹೆಲ್ಮೆಟ್ ಇಲ್ಲಿದೆ. ಸಿ ಆನ್ ದ ಬೈಕ್. ಗಾಡಿ ಬಂತು ನೋಡಿ. ಸೊ ಅದೇ ಗಾಡಿನ ಲಗೇಜಲ್ಲಿ ಹಾಕೊಂಡು ಹೋಗೋದು. ಸೊ ಅಲ್ಲಿ ಕೆಳಗೆ ಬಂದಮೇಲೆ ಲಗೇಜೆಲ್ಲ ಲೋಡ್ ಮಾಡಿ ನನ್ನ ಗಾಡಿ ಸ್ಟಾರ್ಟ್ ಮಾಡ್ತೀನಿ. ಸೊ ಸದ್ಯಕ್ಕೆ ಲಿಫ್ಟಲ್ಲಿ ಹೋಗೋಣ. ಪಾರ್ಕಿಂಗಿಂದ ನಡ್ಕೊಂಡು ಕೆಳಗಡೆ ಬಂದೆ. ನಡ್ಕೊಂಬಂದು ನೋಡಿ, ಬೇರೆ ಗಾಡಿಗಳೆಲ್ಲ ರೆಡಿಯಾಗಿದೆ. ಲಡಾಖ್ ಫ್ಲ್ಯಾಗ್ ಹಾಕ್ಕೊಂಡು ಎಲ್ಲ ಆರಿಗಳು. ನಮ್ಮ ಅಣ್ತಮ್ಮ ಇಲ್ಲಿದ್ದಾನೆ. ಸೊ ಪ್ಯಾಡಾಕ್ ಅಂತೀನಿ. ಸೆಂಟ್ರ್ ಸ್ಟ್ಯಾಂಡಿಂದ ಕೆಳಗೆ ಇಳಿಸ್ಬಿಟ್ಟು ಗಾಡಿ ಸ್ಟಾರ್ಟ್ ಮಾಡಿ ಜುಟ್ ನೋಡಿ. ಇದೇ ಸ್ಪೆಷಲ್. ಇದೆಲ್ಲ ಬಿಟ್ಬಿಡಿ, ಹಳೇದು ವೆದರ್ ಮಾಡ್ಕೊಬಿಡಿ. ಬ್ಯಾಂಗ್ಳೂರ್ ಟು ಸ್ಪಿತಿ. ಗಾಡಿ ಸೌಂಡ್ ಇರ್ಬೋದು. ಟ್ರಿಪ್ಪು 0 ಮಾಡಿಬಿಟ್ಟಿದ್ದೀನಿ, ನೋಡೋಕೆ ಈಸಿ ಆಗುತ್ತೆ. ಎಲ್ಲ ಲೈಟಿಂಗ್ ಸೆಟಪ್ ಎಲ್ಲ ಓಕೆ. ವಾಕಿಂಗ್ ಕ್ಲಚ್ ಬ್ರೇಕ್ ಸರಿಗಿದೆ. ಸೈಜ್ ಮಾತ್ರ ಗಾಡಿ. ಚಂಡೀಗಢ ಎಷ್ಟು ಬಿಸಿಲು ಅಂತ ನೋಡಿ. ಆಲ್ರೆಡಿ ಸೆಕೆ ಕಿತ್ಕೊತಾ ಇದೆ ನನ್ನ ಫೇಸಲ್ಲಿ ಫುಲ್ಲು ಬೆವರು. ಬಟ್ ಏನು ಮಾಡೋಕ್ಕಾಗಲ್ಲ, ಓಡಿಸ್ಲೇಬೇಕಲ್ಲ. ಸ್ಟಾರ್ಟ್ ಮಾಡಿಬಿಟ್ರೆ ಸರಿ ಹೋಗುತ್ತೆ. ಸೊ ತೋರಿಸ್ತೀನಿ ಮೇಲೆ ಹೋಗಿ. ಸೊ ಇದು ಗಾಡಿ. ಸೊ ಅದರಲ್ಲೇ ಲಗೇಜ್ ತೊಗೊಳ್ತಾ ಇರೋದು. ಯು ಕ್ಯಾನ್ ಸಿ ಆಲ್ ದ ಲಗೇಜಸ್ ದೇರ್. ಡ್ರೈವರು ಫುಲ್ ಸೀಟೆಲ್ಲ ಫುಲ್ ಲಗೇಜ್ ಹಾಕ್ಕೊಂಡ. ಇಲ್ಲಿ ಫುಲ್ಲು ಖಾಲಿ. ಇಲ್ಲಿ ಮಾತ್ರ ಸ್ವಲ್ಪ ಐಟಮ್ ಇಟ್ಕೊಂಡಿದ್ದೀನಿ, ಏನೇನು ಬೇಕು ಅಷ್ಟೇ. ಸೊ ಲೆಟ್ಸ್ ಬಿಗಿನ್. ಆಲ್ರೈಟ್ ಫೋಕ್ಸ್. ಸೊ ಗಾಡಿ ಮೇಲೆ ಕುತ್ಕೊಂಡಾಯ್ತು, ವ್ಲಾಗಿಂಗ್ ಶುರು. ಮುಂದೆ ಆ ಗಾಡಿನಲ್ಲೆಲ್ಲ ಲಗೇಜ್ ಹಾಕ್ಕೊಂಡಿದ್ದೀನಿ. ಇದು ನನ್ನ GS ನೋಡಿರ್ತೀರ. ಸೊ ಪ್ಲ್ಯಾನ್ ಇವಾಗ ಶಿಮ್ಲಾವ್ರಿಗೆ ಹೊಡಿಬೇಕು. 3 hours ಆಲ್ಮೋಸ್ಟ್ ಅಷ್ಟೇ. ಸೊ ಆಮೇಲಿಂದ ನೋಡ್ಬೇಕೇನಂತ. ಹುಡುಗ ಕಾಯ್ತಾ ಅವ್ನು 1 hourಯಿಂದ ಲಗೇಜ್ ಎತ್ತಿಕ್ಸಿ ಪಾಪ ಅವನಿಗೆ ಫುಲ್ ಟಾರ್ಚರ್ ಕೊಟ್ಬಿಟ್ಟಿದ್ದೀನಿ. ಕಣ್ಣಲ್ಲಿ ಹುಡುಗ, ಚಿಕ್ಕ ಹುಡುಗ, ಫುಲ್ಲು ಗಾಡಿ ಓಡಿಸ್ತಾರೆ ಅವನು. ಮೀಟ್ ಮಾಡಿಸ್ತೀನಿ ಆಮೇಲೆ. ಈ ಪವರ್ ಬ್ಯಾಂಕಿಗೆ ಒಂದು ಕನೆಕ್ಟ್ ಮಾಡಿಬಿಟ್ರೆ ಸ್ವಲ್ಪ ಸರ್ಕಸ್ಸು. ಎಲ್ಲನೂ ಚೆಕ್ ಮಾಡಿ ಓಡ್ಸೋಕ್ಕೆ. ರೋಡ್ ಚೆನ್ನಾಗಿತ್ತು ಅಂತ ಬಾರಿಸ್ಕೊಂಬಂಬಿಟ್ಟೆ. ಫ್ಯೂಲ್ ಬೇರೆ ಆಲ್ಮೋಸ್ಟ್ ಖಾಲಿ. ನಮ್ಮ ಹುಡುಗ ಅಲ್ಲಿ ಡ್ರೈವರು ಹಿಮಾಚಲ್ ಪ್ರದೇಶಲ್ಲಿ ಒಳ್ಳೆ ಫ್ಯೂಲ್ ಸಿಗುತ್ತೆ ಸರ್, ಕಮ್ಮಿನೂ ಇರುತ್ತೆ ಅಂತ ಹೇಳ್ದ. ಸರಿ ಆಯಿತು ಬಿಡಪ್ಪ ಅಂದ್ಬಿಟ್ಟು ಹೇಳ್ದೆ. ಸೊ ಇನ್ನೇನು ಹಿಮಾಚಲ್ ಪ್ರದೇಶ್ ಎಂಟ್ರಿ ಹೊಡಿತೀವಿ. 85 kilometers ಶಿಮ್ಲಾ. ಸೊ ಅದಕ್ಕೆ ಹಂಗೆ ಸ್ವಲ್ಪ ವ್ಲಾಗ್ ಮಾಡೋಣ, ಅವ್ನ ಗಾಡಿನೂ ಬರಲಿ ಆರಾಮಾಗೆ ಅಂತ. ನಾನಿನ್ನೂ ಎಲ್ಲಿಗೆ ಅಂತ ಏನೂ ಎಲ್ಲ ನಿಮ್ಗೆ ಗೊತ್ತಿಲ್ಲ ಇನ್ನೂ ಕರೆಕ್ಟಾಗೆ. ಯಾವುದೋ 850 GS ಆಯಿತು. ನಮ್ಮ ಗಾಡಿಗಳು ಈ ಥರ ಟೆರನಲ್ಲಿ ಕಾಣಿಸ್ಕೊಳ್ಳೋದು ತುಂಬ ಕಮ್ಮಿ, ಬಿಗ್ ಬೈಕ್ ಸ್ಪೆಸಿಫಿಕಲಿ. ಬಟ್ ಸ್ವಲ್ಪ ತಣ್ಣಗಿರೋ ಗಾಳಿ ಬೀಸ್ತಾ ಇದೆ. ಸೊ ವಿಚ್ ಇಸ್ ನೈಸ್. ಹಿಮಾಚಲ್ ಎಂಟ್ರ್ ಆಗ್ತಿದ ತಕ್ಷಣ ಅಲ್ಲಿ ಫ್ಯೂಯಲ್ ಕಮ್ಮಿ ಇರುತ್ತೆ ಅಂತ ಹೇಳ್ದ. ಸೊ ಅದಕ್ಕೆ ಅಲ್ಲಿ ಹಾಕ್ಸ್ಕೊಬೇಕು ಫ್ಯೂಯಲು. ಅಲ್ಲಿವರೆಗೂ ವ್ಯೂ ಶುರು ಆಗುತ್ತೆ ಇವಾಗ ಹೋಗ್ತಾ. ಸೊ ಯಾ ಇವೆಲ್ಲ ಬರ್ಬೇಕಾದ್ರೆ ಒಬ್ಬೊಬ್ಬರೆಲ್ಲ ಬರೋಕ್ಕೆ ಹೋಗ್ಬೇಡಿ. ಗ್ರೂಪು ಇಲ್ಲ ಸ್ವಲ್ಪ ಜನ ಜೊತೆ ಇರಿ, ಸೇಫ್ಟಿ. ಲೋಕಲಲ್ಲಿ ಪರಿಚಯ ಇದ್ರಂತೂ ಇನ್ನೂ ಒಳ್ಳೆಯದು. ಫುಲ್ಲು ಟ್ವಿಸ್ಟ್ ಈಸ್ ಸ್ಟಾರ್ಟ್ ಇವಾಗ. ನಾನು ಸಿಮ್ಲಾ ರೋಡ್ ಆ್ಯಕ್ಚುಲಿ ಬಂದಿದ್ದೀನೋ ಇಲ್ಲೋ ನನಗೆ ಗೊತ್ತಿಲ್ಲ. ಶ್ರೀನಗರ್ಗೆ ಹೋಗ್ಬೇಕಾದ್ರೆ ಇದೇ ರೂಟಲ್ಲಿ ಹೋಗ್ಬೇಕನ್ನೋ ಗೊತ್ತಿಲ್ಲ. ಯಾರಿಗಾರು ಗೊತ್ತಿರೋ ಕಾಮೆಂಟಲ್ಲಿ ಹೇಳಿ. ಬಟ್ ಐ ಡೋಂಟ್ ರಿಮೆಂಬರ್ ರೈಡಿಂಗ್ ಇನ್ ದಿಸ್ ರೋಡ್.
ಸೂಪರ್ ಬೈಕೆಲ್ಲ ಬೊಗ್ಸೋಕೆ ಸಕ್ಕದಾಗಿದೆ ರೋಡ್. ಹಿಂದೆ ಟಾಪ್ ಬಾಕ್ಸ್ ಏನೋ ನಾನು ಬೊಗ್ಸ್ಕೊಂಡು ಓಡಿಸ್ತಾ ಇದ್ದೆ ಫುಲ್ಲು. ಹಿಂದೆ ಒಂಥರ ಬಾಕ್ಸ್ ಇರೋದ್ರಿಂದ ಒಂಥರ ಟಿಲ್ಟ್ ಆದಂಗೆ ಅನಿಸುತ್ತೆ. ಸೊ ಕ್ಲೋಸರ್ ಟು ದ ಮೌಂಟೇನ್. ಇಂಗ್ಲೀಷ್ ವೈನ್ ಆ್ಯಂಡ್ ಬಿಯರ್ ಆಲ್ಕೋಹಾಲ್ ಶಾಪು. ಎಣ್ಣೆ ತೊಗೊಳಂಗಿದ್ರೆ ಎಣ್ಣೆ ಸಿಗುತ್ತಿಲ್ಲಿ. ಇವೆಲ್ಲ ಹಂಗೆಲ್ಲ ಹಾಕ್ಕೊಳ್ಳೋಂಗೆ ಇಲ್ಲ, ಎಲ್ಲ ಪಾಪ ಇಲ್ಲಿಗೆಲ್ಲ ಹಾಕ್ಕೊಂಡಿರ್ತಾರೆ ಕಮಿಷನ್ಸು ಅದು ಇದೆಲ್ಲ ಕೊಟ್ಟು. ಅವನು 2 ವಾರದ ಕೆಳಗೆ ಹೋಗಿದ್ದಂತೆ ನಮ್ಮ ಡ್ರೈವರ್ ಸ್ಪಿತಿಗೆ, ಓಡಿಸ್ಬೋದು ಸರ್ ನಂದು ಸ್ವಲ್ಪ ಹೊತ್ತು ಬಿಟ್ಬಿಟ್ಟು ಇನ್ನೊಂದು ಸಲ ಕೇಳಿದೆ. ಆಮೇಲೆ ಅವನು सर चला सकते हैं सर, आपके ऊपर होता है सर, आपका स्किल कैसे होता है उसके ऊपर होता है सर अंದ. ಸರಿ ಆಯಿತು ಬಿಡಪ್ಪ ಅಂತ ಅವನು ಹೇಳ್ಬಿಟ್ಟ. ಸೇಮ್ ಸರ್ ಬ್ಯಾಟ್ರಿ ಪ್ರಾಬ್ಲಮ್ ಸರ್ ಇದೊಂದು ಗಾಡಿಗಳು ಅಂತ. ಅದು ಪಾಯಿಂಟೇ, ಅದಕ್ಕೆ ಎಲ್ಲ ಟೂಲ್ಸ್ ಗೀಲ್ಸ್ ಎಲ್ಲ ಇಟ್ಕೊಂಡಿದ್ದೀವಿ. ಏನೇನು ವರ್ಕ್ ಆಗುತ್ತೆ ನೋಡ್ಬೇಕು, ಅಲ್ಲಿ ಹೋದ್ಮೇಲೆ ತಾನೇ ಗೊತ್ತಾಗುತ್ತೆ. ಬಟ್ ಮೈ ಬೈಕ್ ನೆವರ್ ಗಿವ್ಸ್ ಅಪ್ ಆನ್ ಮಿ. ಯಾವತ್ತೂ ಅಷ್ಟೇ, ಎಲ್ಲೂ ನನಗೆ ನಿಲ್ಲಿಸಲ್ಲ. ನನ್ನ ಗಾಡಿ ಮೇಲೆ ನಂಗೆ ಅಷ್ಟು ಕಾನ್ಫಿಡೆನ್ಸು. ನಾನು ಹಂಗೆ ನೋಡ್ಕೊಳ್ತೀನಿ, ಅದು ನಾನು ಹಂಗೆ ನೋಡ್ಕೊಳ್ಳುತ್ತೆ. ಅಷ್ಟು ಮಾತ್ರ ನಾನು ಹೇಳ್ಬಲ್ಲೆ. ನಮ್ಮ ಮಮ್ಮಿ ಅದೆಲ್ಲ ನೋಡಿಬಿಟ್ರೆ ಬ್ಲಾಗ್ಗಳು ಇದೆಲ್ಲ ಓಡಿಸ್ತಾ ಇರೋದು ಏನು ಮಸ್ತಿದೆ. ಅವ್ರನ್ನೆಲ್ಲ ಕರ್ಕೊಂಬರ್ಬೇಕು, ಬಟ್ ಅವ್ರು ಬರೋದೇ ಇಲ್ಲ. ಇದು ಹಿಮಾಚಲ್ ಪ್ರದೇಶ್ ಎಂಟ್ರಿ. ಬೈಕಿಗೆ ಫ್ರೀ, ಬರೀ ಕಾರಿಗೆ ಮಾತ್ರ ಟೋಲ್. ಜೋಳ ಸುಡ್ತಾವ್ರು, ಜೋಳ. ಸೀರಿಯಸ್ಲಿ ಎಕ್ಸಾಸ್ಟ್ ಇದೆ ಅಂತ ಅನ್ಸ್ಬೋದು ಗಾಡೀಲಿ, ಬರೀ ಲಿಂಕ್ ಪೈಪ್ ಮಾತ್ರ ಮಾಡಿರೋದು. ಎಷ್ಟು ಪೆಪ್ಪಿಯಾಗಿದೆ ಗೊತ್ತಾ ಓಡ್ಸೋಕ್ಕೆ. ಯು ವಿಲ್ ಫೀಲ್ ದಟ್ ಕನೆಕ್ಷನ್. ಫುಲ್ಲು ಫ್ಲ್ಯಾಟ್ ಆಗಿಬಿಟ್ರೆ ಥರ ವಿಯರ್ಡ್ ಗಾಡಿ ಓಡ್ಸೋಕೆ ಗೊತ್ತಾ. ಯಾವುದೋ ಒಂದು ರೋಡ್ ಐತೆ ಮೇಲೆ. ಟೋಲ್ ರೋಡ್ ಸ್ಟಾರ್ಟ್ ಸೊಲಾನ್ ಶಿಮ್ಲಾ. ಈ ಹುಡುಗಿಯರು ಏನು ಬಾರಿಸ್ಕೊಂಡ್ಬರ್ತಿದ್ರು ಗೊತ್ತಾ ಗಾಡಿ. 3 ಜನ ಯಪ್ಪ. ಇವರು ಪೆಟ್ರೋಲ್ ಫುಲ್ ಟ್ಯಾಂಕ್. ಹಾಂ ಕರೋ ನಾರ್ಮಲ್. ಸೊ 20 ಲೀಟರ್ಸ್ ಆಲ್ಮೋಸ್ಟ್ ಫ್ಯೂಯಲ್ ಹಾಕ್ಸಿದ್ದು. ಯಾ ಬೇಟಾ ಖುಷಿ ಅದಕ್ಕೆ, ಅದು ಅಟ್ಟಿಸ್ಕೊಂಬರ್ತಾರದಲ್ಲ. ಒಳ್ಳೆ ಮ್ಯೂಸಿಕ್ಕು, ಒಳ್ಳೆ ರೋಡ್ಸು, ಒಳ್ಳೆ ಬೈಕು. ಇದಕ್ಕಿಂತ ಇನ್ನೇನು ಬೇಕು ಜೀವನದಲ್ಲಿ. ಎಲ್ಲ ಪಡ್ಕೊಂಬಂದಿರ್ಬೇಕು ಅನ್ಭವಿಸೋಕ್ಕೆ. ಭಗವಂತ ಕೊಟ್ಟಿದ್ದಾರೆ ನಮಗೆ. ಥ್ಯಾಂಕ್ ಯು ಗಾಡ್. ಟಾಪ್ ಹೆವಿ ಗಾಡಿ ಅಲ್ವಾ ಇದು. ಸೊ ಅದೊಂದು ಅಡ್ವಾಂಟೇಜ್. ಎಷ್ಟು ವ್ಲಾಗ್ ಮಾಡಿದ್ರೂ ಕಮ್ಮಿ ಗುರು ಈ ರೋಡ್ಗಳಲ್ಲಿ. ಯಾವಾಗಲೂ ತಿಳ್ಕೊಡ್ರಿ, ಈ ಥರ ಕಾರ್ನರ್ಸಲ್ಲಿ ಓಡಿಸ್ಬೇಕಾದ್ರೆ ರೋಡ್ ಹೆಂಗಿದೆಯೋ ಹಂಗೆ ನೋಡ್ರಿ. ಹಂಗೆ ನೋಡಿದ್ರಿ ಹಂಗೆ ಹೋಗ್ಬಿಡ್ತೀರ. ಕಷ್ಟ ಕಾನ್ಸಂಟ್ರೇಷನ್ ಇಟ್ಕೊಳ್ಳೋದು, ನಾಟ್ ಈಸಿ, ಬಟ್ ಆಲ್ವೇಸ್ ರಿಮೆಂಬರ್ ದಟ್. ಹಲ್ದಿರಾಮ್ಸ್, ಪೂಮಾ, ಪಿಜ್ಜಾ ಹಟ್ ಸಿಕ್ಕಾಪಟ್ಟೆ ಮಾಡೋಣ ಆಗ್ಬಿಟ್ಟಿದೆ ಗುರು. ಕಮರ್ಷಿಯಲ್ ಆಗಿದೆ ಆಬ್ವಿಯಸ್ಲಿ. ಒಳ್ಳೊಳ್ಳೆ ಕಡೆ ಊಟ ಸಿಗುತ್ತೆ. ನಾಳೆಯಿಂದ ನೆಟ್ವರ್ಕ್ ಸಿಗುತ್ತೆ ಅಲ್ವೋ ಅದು ಗೊತ್ತಿಲ್ಲ. ನೋಡಿ ಹಂಗೆ ಸ್ಲೋ ಆಗಿ ಹತ್ಕೊಂಡು ಹೋಗ್ತೀವಿ ಮೇಲೆ. ಲ್ಯಾಂಡ್ ಫಾರ್ ಸೇಲ್ ಅಂತೆ, 100 feet ಅಪ್ರಾಕ್ಸಿಮೇಟ್. ಬಸ್ಸಲ್ಲಿ ಬಂದುಬಿಟ್ರೆ ಅಷ್ಟೇ, ಮೊಸರನ್ನ ಒಳಗಡೆ ಬಾಡಿ ಒಳಗೆ ಫುಲ್ಲು. ಹೆಂಗಿದೆ ನೋಡ್ಗುರು ವ್ಯೂ. ಅಯ್ಯೋ ಕಮರ್ಷಿಯಲ್ ಆಗಿದೆ, ಬಟ್ ಸ್ಟಿಲ್ ವೈಬ್ಸ್ ಇದೆ. ಅಫ್ಕೋರ್ಸ್ ನಮ್ಮ ರಾಜಕುಮಾರ, ನಮ್ಮ ಅಂಟಾಮ. ನೋಡೋಣ ಫೋಟೋ ಹೊಡ್ಯೋಕ್ಕಾಗತ್ತ ಅಂತ ಇಲ್ಲಿಂದ. ಒಳ್ಳೊಳ್ಳೆ ವ್ಯೂ ತೋರಿಸ್ಕೊಂಡು ಹೋಗ್ತೀನಿ ಬನ್ನಿ. ಮ್ಯೂಸಿಕ್ ಬಂದರೂ ಪರವಾಗಿಲ್ಲ ಬ್ಯಾಕ್ಗ್ರೌಂಡಲ್ಲಿ. ಫುಲ್ ಟ್ರಾಫಿಕ್ಕು, ಬೇಜಾರು ಮಾಡ್ಕೊಬೇಡಿ. ಫುಲ್ ಟ್ರಾಫಿಕ್ ಇರುತ್ತೆ ನೋಡೋಣ ಕ್ರಾಸ್ ಮಾಡೋಕ್ಕೆ.
800 ಅಂತ. ಓ ಹೆವೆನ್. ಇಲ್ಲಿರೋರ್ಗೆ ಹುಚ್ಚಿಡ್ದಾಗಿರುತ್ತೆ ನೋಡಿ ನೋಡಿ ನೋಡಿ. ಫುಲ್ ಶಿಮ್ಲಾ ಮೇಲ್ ಜಾಸ್ತಿ ಎದ್ಬಿಟ್ಟವ್ರಲ್ಲ, ಇದೇ ಪ್ರಾಬ್ಲಮ್ ಆಗಿರೋದು. ರೆಕಾರ್ಡ್ ಮಾಡ್ಕೋಣ ಅಂತ ಹೋದಾಗ ಹಿಂಗಾಗ್ಬಿಡುತ್ತೆ. देखो इस साइड ಈ ಮಿಸ್ಟು ಬ್ಯೂಟಿಫುಲ್ಲಾಗಿ ಕಾಣುತ್ತೆ. ಕಾಣ್ತಾ ಇದೆ ಎದುರುಗಡೆ ನಿಮ್ಗೆ. ಮಳೆ ಇದ್ದಂಗಿದೆ, ಸ್ವಲ್ಪ ಫಾಸ್ಟಾಗಿ ಹೋಗೋಣ ಸರ್ ಅಂತ. ಮಳೆ ಬಂದರೆ ಏನು ಮಾಡೋಕ್ಕಾಗಲ್ಲ, ರೈಡಿಗೆ ಬಂದಮೇಲೆ ರೆಡಿಯಾಗೇ ಬರ್ಬೇಕು. ನೋ ಅದರ್ ಆಪ್ಷನ್. ನೆಕ್ಸ್ಟ್ ಒಂದು ಸಿಟಿ ಸಿಮ್ಲಾ ಒಳಗೆ ಹೋಗಲ್ಲ, ಯಾಕೆಂದರೆ ಗಾಡಿ ಬಿಟ್ಬಿಟ್ಟು ಹೋಗೋಕೆ ಸ್ವಲ್ಪ ಟೆನ್ಷನ್ ನನಗೆ. ಸೊ ಸಿಟಿ ಎಕ್ಸ್ಪ್ಲೋರ್ ಮಾಡೋಕ್ಕೆ ಶಿಮ್ಲಾ ಅಂತಲೇ ಒಂದು ಸಲ ಪ್ಲ್ಯಾನ್ ಹಾಕೊಂಡು ಶಿಮ್ಲಾ ಫುಲ್ ನೋಡೋಕ್ಕಂತಾನೆ ಬರೋಣ. ಅದು ವಿಂಟರಲ್ಲಿ ಬಂದರೆ ತಾನೇ ಮಜಾ, ಈ ಟೈಮಲ್ಲಿ ಬಂದರೆ ಏನು ಮಜಾ. ನೋಡಿ ಇಲ್ಲಿ ಕಾಣುತ್ತೆ ವ್ಯೂ. ಎಲ್ಲ ಕಡೆ ಫುಲ್ಲು ಸ್ಟೋನ್ಸ್ ಹೊಡೆದೋಗಿರೋದಲ್ಲ. ಎಲ್ಲರೂ ವಾಮಿಟ್. ನಿಲ್ಲಿಸಿ 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 ನಿಲ್ಲಿಸಿ. ಕಾರಲ್ಲಿ ಕೂತ್ಕೊಳ್ಳೋದು ಅಷ್ಟು ಈಸಿ ಇಲ್ಲ. ಅದ್ರ ಮೇಲೆ ನಿಂತ್ಕೊಂಡು ನೋಡ್ಬೋದು ಕ್ಲೀನಾಗಿ ವ್ಯೂ. ಇಲ್ಲೊಂಥರ ಫುಲ್ಲು ಮಿಸ್ಟಿಯಾಗೆ ನಂದಿ ಹಿಲ್ಸ್ ಥರ ಇದೆ ವ್ಯೂ. ವಾವ್ ಕ್ರೇಜಿ. Riding in green. ಇದು ಶಿಮ್ಲಾ, ಆಕ್ಚುಯಲ್ ಶಿಮ್ಲಾ. ಆಗೋಯ್ತು ಶಿಮ್ಲಾ. ಇನ್ನೇನು ನೆಕ್ಸ್ಟು ನಾರ್ಕಂಡ ರೂಟ್ ಹೊರಡೋಗ್ತೀವಿ. ಸೊ ಬಂದೆ, ಫುಲ್ಲು ಟ್ರಾಫಿಕ್ಕು. ಇದ್ರ ರೋಡು. ಬಟ್ ಏನು ಮಾಡೋದು, ಹೋಗ್ಲೇಬೇಕಲ್ಲ. ಸೊ ಇದು ಯಾವುದೋ ಧಾಲಿ ಟನಲ್ ಅಂತ ನೇಮು, ವೆಸ್ಟ್ ಪೋರ್ಟಲ್. ಅದಕ್ಕೆ ಸುಮ್ಮನೆ ಹಂಗೆ ಗೋಪ್ರೋ ಆನ್ ಮಾಡ್ಕೊಂಡೆ ತೋರಿಸೋಣ ಅಂತ. ವೆದರ್ ಏನೋ ಬ್ಯೂಟಿಫುಲ್, ಆದರೆ ಫುಲ್ಲಿ ಪೊಲ್ಯೂಟೆಡ್. ಬರ್ಬೇಕಾದ್ರೆ ಮನಾಲಿ ರೂಟು, ಸೊ ಅತಲ್ ತನಲ್ಲಿ ನೋಡಿರ್ತೀವಿ. ವೈನ್ ಬಿಯರ್ ಶಾಪ್ ದಲೀಪ್ ಠಾಕೂರ್. KTM 390 ಅಡ್ವೆಂಚರ್ ಸೇಮ್ ಗಾಡಿ ಇದ್ದಿದ್ದು ನನ್ನ ಹತ್ರ. ಜಾವ್. ಅಯ್ಯೋ ನೆಕ್ಸ್ಟ್ ಲೆವೆಲ್ ಕಮರ್ಷಿಯಲ್ ಜಾಗ ಗುರು ಇದು. ಕುರ್ಫಿಗೆ ಹೋಗ್ಬೇಕು ನಾವು. ಕುರ್ಫಿ 10 ಕಿಲೋಮೀಟ್ರು. ನಾನು ಏನು ಇಷ್ಟೊಂದು ಟೈಮ್ ತೋರಿಸ್ತದೆ ಅಂದ್ಕೊಂಡೆ, ಎಲ್ಲ ಮಿಸ್ಟೇಕ್. 8:30ಗೆ ಬಿಟ್ಟರೆ ಇನ್ನೇನಾಗುತ್ತೆ. ಬೆಳಗ್ಗೆ ಬೇಗ ಬಿಟ್ಟರೆ ಎಲ್ಲ ಹೋಗ್ಬೋದು. ಇಷ್ಟು ಲೇಟಾಗಿದ್ರೆ ಅಂತಲ್ಲ, ಸೊ ಇದು ಟೂರಿಸ್ಟ್ ಪ್ಲೇಸ್ ಅಲ್ಲ, ಸೊ ಟ್ರಾಫಿಕ್ ಇದ್ದೇ ಇರುತ್ತೆ. ಮನಾಲಿ ರಿಟರ್ನ್ ಆಗ್ಬೇಕಾದ್ರೆ ಸ್ವಲ್ಪ ಬೇಗ ಹೊಟ್ಬಿಟ್ರೆ ಬೆಸ್ಟು. ಸೊ ಬೇಸಿಕಲಿ ಇಲ್ಲೇನಂದರೆ ಮನಾಲಿ ಸ್ಟೈಲ್ ಡ್ರೆಸ್ಸು, ಶಿಮ್ಲಾ ಡ್ರೆಸ್ಸಸ್ ಬೇಸಿಕಲಿ ಕೋಲ್ಡ್ಗೆ ಹಾಕ್ಕೊತಾರಲ್ಲ, ಅವು ಟ್ರೆಡಿಷನ್ ಥರ ಡ್ರೆಸ್ ಹಾಕ್ಕೊಂಡು ಫೋಟೋ ತೊಗೊಳಂಗಿದ್ರೆ ಈ ಥರ ಅಲ್ಲಿ ನೋಡಿ ಹೆಂಗಿದೆ
ಕರ್ರಿಗಿದೆ ಟಗರು. ಅದ್ರ ಮುಂದೆ ನಿಲ್ಲಿಸಿ ಫೋಟೋ ತಗೋಬೋದು ಕ್ಲೀನಾಗಿ. ಏನು ಮಸ್ತಾಗಿದೆ. ಓಲ್ಡ್ ಕುರ್ಫಿ, ನ್ಯೂ ಕುರ್ಫಿ, ಏನು ಮಸ್ತಾಗಿದೆ ಅಲ್ಲ. ಫುಲ್ಲು ಫಾಗು. ಜಸ್ಟ್ ನಾರ್ಕಂಡಾಗಿ ಇನ್ನೊಂದು 1 hour ಅಷ್ಟೇ ರೈಡು. ಫಾಗ್ ಇರುತ್ತಲ್ಲ, ಅದಕ್ಕೆ ಹಾಕೋಣ ಅಂತ ತೋರಿಸ್ದೇವೆ ವ್ಲಾಗಲ್ಲಿ. ನಿಮ್ಗೆ ಕಾಣ್ತಾ ಇದೆಯಲ್ಲೋ ಗೊತ್ತಿಲ್ಲ, ಏನು ವಿಸಿಬಿಲಿಟಿ ಇಲ್ಲ ನನಗೆ. ಫಾಗ್ ಲೈಟ್ ಹಾಕೊಂಡು ಹೊಡಿತಾ ಇದ್ದೀನಿ, ಎಷ್ಟು ಎಮರ್ಜೆನ್ಸಿಗೋಸ್ಕರ ಗಾಡಿ ಬರೋದು ಗೊತ್ತಾಗಲಿ ಅಂತ. ನೋಡಿ ಎಷ್ಟು ನಾಯಿ ಮಲಗಿದೆ, ಕಾಣ್ತಾಯ್ತಾ? ಶ್ರೀನಗರ್ ರೋಡ್ಸು ಅಲ್ಲ ಹಿಂಗೆ ಇರೋದು ಸ್ವಲ್ಪ. ಮಳೆ ಬೀಳ್ತಾ ಇದೆ. ಸೊ ಇಲ್ಲೇ ಇದು ಲಂಚಿಗೆ ನಿಲ್ಸ್ಕೊಂಡೆ. ಸಿಯಾರಾಮ್ ಸಿದ್ದು ಅಂತ ನಮ್ಮ ಗಾಡಿ ಹೋಯ್ತು ಮುಂದೆ ಹೋಗ್ತಾ ಇದ್ದಾನೆ. ಇಲ್ಲಿ ಸಿದ್ದು ವಿತ್ ಚಟ್ನಿ ಅಂತ ಅಂತ ಕೊಡ್ತಾರೆ. ಹೆಂಗಿರುತ್ತೆ ಅಂದರೆ ಅದು ಸೇಮ್ ಇಡ್ಲಿ ಥರ ಇರುತ್ತೆ, ಬಟ್ ಸ್ವಲ್ಪ ವೀಟ್ ಮತ್ತು ಮೈದಾ ಬೇಸ್ ಎರಡು ಮಿಕ್ಸ್ ಇರುತ್ತೆ. ಸೊ ಇಟ್ ವಾಸ್ ಗುಡ್. ಎಲ್ಲರೂ ಇಷ್ಟಪಡಲ್ಲ ಫುಡ್ಡು ಟೇಸ್ಟ್ ಆ ಥರ ಸ್ವಲ್ಪ ಡಿಫ್ರೆಂಟ್ ಆಗಿದ್ರೆ. ಬಟ್ ನಾನು ಟ್ರಾವೆಲ್ ಮಾಡ್ತಿರೋ ಪರ್ಪಸ್ಸೇ ಈ ಥರ ಎಕ್ಸ್ಪ್ಲೋರ್ ಮಾಡಲಿಕ್ಕಲ್ವಾ. ಸೊ ಅದಕ್ಕೋಸ್ಕರ ನಾನು ಸ್ವಲ್ಪ ಈ ಥರ ಡಿಫ್ರೆಂಟ್ ಕುಸೀನ್ಸ್ ಎಲ್ಲ ಎಕ್ಸ್ಪ್ಲೋರ್ ಮಾಡ್ತಾ ಇರ್ತೀನಿ. 150 ಕಿಲೋಮೀಟ್ರ್ ಬಂದಿರೋದು ಅಷ್ಟೇ. ಫುಲ್ಲು ಟ್ವಿಸ್ಟೀಸ್ ಅಲ್ಲ, ಸೊ ಅದಕ್ಕೆ ಟೈಮ್ ಜಾಸ್ತಿ ಹಿಡಿಯುತ್ತೆ. ಆಬ್ವಿಯಸ್, ಇಟ್ಸ್ ಎಕ್ಸ್ಪೆಕ್ಟೆಡ್. ಸೊ ಇಲ್ಲೆಲ್ಲ ನಿಮಗೆ ಸ್ವಲ್ಪ ಲೋಕಲ್ ಥರ ಇರುತ್ತೆ, ಬಟ್ ಸ್ಟಿಲ್ ಮ್ಯಾನೇಜಬಲ್. ಇಲ್ಲೆಲ್ಲ ಬಂದರೆ ಲಕ್ಸುರಿ ಆಗಲ್ಲ, ಏನು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಅಷ್ಟು ನಾನು ತಿಂದಿದ್ದಕ್ಕೆ ಬರೀ ನನಗೆ ಎಷ್ಟು 70 ರೂಪಾಯಿ ಖರ್ಚಾಯಿತು ಅಷ್ಟೇ. ಒಂದು ಮ್ಯಾಗಿನೂ ತೊಗೊಂಡೆ, ಮೋಮೋಸ್ ತಿಂದೆ. ಆ್ಯಕ್ಚುಲಿ ಇಲ್ಲಿ ತಿಂದೆ, ಸ್ವಲ್ಪ ಯೋಚನೆ ಮಾಡಿದೆ ಜಾಗ ನೋಡ್ಬಿಟ್ಟು ಅಷ್ಟೊಂದು ಚೆನ್ನಾಗಿಲ್ವಲ್ಲ ಅಂದ್ಬಿಟ್ಟು. ಬಟ್ ತಿಂದಮೇಲೆ ಒಳ್ಳೆ ಮೋಮೋಸ್ ಇತ್ತು. ಸೀರಿಯಸ್ಲಿ ಬೆಂಗಳೂರಲ್ಲಿ ಮಾಡೋರಿಗೆ ನೋ ಡಿಸ್ರೆಸ್ಪೆಕ್ಟ್, ಬಟ್ ಇದು ಫೇಮಸ್. ಇದು ಗೊತ್ತಿರ್ಬೋದು ಎಲ್ಲರಿಗೂ, ಇನ್ಸ್ಟಾಗ್ರಾಮು ಯೂಟ್ಯೂಬಲ್ಲೆಲ್ಲ ಓಡ್ತಾ ಇರತ್ತಿದು. ಸೊ ಕಮಿಂಗ್ ಬ್ಯಾಕ್, ಮೋಮೋಸ್ ಬೆಂಗಳೂರಲ್ಲಿ ಮಾಡೋರಿಗೆಲ್ಲ ಅಷ್ಟೊಂದು ಚೆನ್ನಾಗಿ ಮಾಡೋಕ್ಕೆ ಬರೋಲ್ಲ. ಇಲ್ಲಿ ಇದ್ದಿದ್ದು ಸಕ್ಕತ್ತಾಗಿತ್ತು ಮೋಮೋಸ್ ತಿಂದಿದ್ದು. ಇಷ್ಟು ದೂರ ಓಡಿಸ್ಕೊಂಬಂದಿಕ್ಕೆ ನೋಡಿ ಇದೆ ಐ ಲವ್ ನಾರ್ಕಂಡ. ಸೊ 700 meters ಅಂತಿದೆ. ಫತು ಟಾಪ್ಗೆ ಹೋಗ್ತಾ ಇದ್ದೀನಿ ನನಗೆ. ಸೊ ಬರ್ಬೇಕಾದ್ರೆ ಪಿಕ್ಚರ್ ತೊಗೊಂಡ್ರೆ ಚೆನ್ನಾಗಿರುತ್ತೆ ನೈಟು. ನಮ್ಮ ಗಾಡಿನ ಮುಂದೆನೇ ಇದೆ. ರಾಂಪುರ ಬಾಗಿ. ನಾ ಸ್ಪಿತಿ ಪ್ಲ್ಯಾನ್ ಮಾಡ್ಕೊಂಡಾಗ ಇದು ಬರ್ಕೊಂಡಿದ್ದೆ. ಸೊ ಹಿಂಗೆ ಡೌನ್ಗೆ ಹೋದ್ರೆ ನಾರ್ಕಂಡ ಸಿಟಿಗೆ ಹೋಗ್ಬೇಕು. ಸೊ ಇಲ್ಲಿ ಹೋಗ್ಬಿಟ್ಟು ಇವಾಗ ಹತ್ತು ಟಾಪ್ ನೋಡಬೇಕು. ಸೊ ಅಲ್ಲೇ ಒಂದು ಟೆಂಪಲ್ಲು ಅವೆಲ್ಲ ಇವೆ, ಅವೆಲ್ಲ ನೋಡಿಕೊಂಡು ಆಮೇಲೆ ನೆಕ್ಸ್ಟು ವಾಪಸ್ಸು ಟರ್ನ್ ನೋಡಿಬೇಕು. ಡ್ರೋನ್ ತಂದಿದ್ದೀನಿ, ಡ್ರೋನ್ ಶಾಟ್ ಹೊಡ್ಕೋಬೇಕು. ಇಷ್ಟು ನಮ್ಮ ಕತೆಗಳು. ಇವಾಗ ನಾಯಿ ಎಲ್ಲ ಆಡಲಿಲ್ಲ, ಅದು ಟೆರೈನ್ಗಳು ಕ್ರೇಜಿ ಆಗೈತಲ್ಲ. ರೆಗ್ಯುಲರಾಗಿ ಓಡಾಡೋ ಥರ ಈ ಥರ ಗೈಡ್ ಇದ್ಬಿಟ್ರೆ ನೋಡಿ ನಮಗೆಲ್ಲ ತಲೆ ಬಿಸಿಲ್ಲ. ಕರೆಕ್ಟಾಗಿ ನಿಲ್ಲಿಸ್ತಾರೆ, ಕರೆಕ್ಟಾಗಿ ಕರ್ಕೊಂಡೋಗ್ಬಿಡ್ತಾರೆ. ಲಗೇಜ್ ಹಾಕ್ಬಿಟ್ಟು ಸ್ವಲ್ಪ ಫಿನಾನ್ಷಿಯಲಿ ಸ್ವಲ್ಪ ಸ್ಟೇಬಲ್ ಇದ್ದರೆ ಡೂಯಬಲ್. ಎಲ್ಲೆಲ್ಲೋ ತೊಗೊಂಡೋಗಿ ದುಡ್ಡು ಹಾಕ್ತೀವಿ. ಒಂದು ಎಣ್ಣೆ ಹೊಡ್ಯಕ್ಕೆ ಹೋದ್ರೆ ಒಂದು 10-15 ಸಾವಿರ ಖರ್ಚು ಮಾಡ್ತೀವಿ ಈಸಿಯಾಗೆ. ಎಲ್ಲ ಸೇವ್ ಮಾಡಿಟ್ಕೊಂಡು ಒಂದು ವರ್ಷದ ಫುಲ್ಲು. ಸೊ ವೋ ಜಾಕಿ ಹೊಡಿ ಜಾಕಿ, ಈಸಿ ನಿನಗೆ ಇವೆಲ್ಲ. ಹೆಂಗಿದೆ ನೋಡಿ, ಕೆಳಗೆ ಇಳಿದ್ರು ಅಷ್ಟೇ. ರೆಸ್ಟೋರೆಂಟ್ಸು ಇಲ್ಲ ಇದೆಯಲ್ಲಪ್ಪ. ನಾಯಿಗಳಿಗೆ ಮಾತ್ರ ಕೂದಲು ಸಕ್ಕದಾಗಿರುತ್ತೆ, ಚೆನ್ನಾಗಿ ಎಮ್ಮೆ ಬೆಳಿತಾರೆ.
ಪಾಯಿಂಟ್ ಥರ ಇದೆ ಇಲ್ಲಿ. ಅಲ್ಲಿಂದ ಇನ್ನೂ 1 ಕಿಲೋಮೀಟ್ರ್ ಮೇಲೆ ಹೋಗ್ಬೋದು ಅಂತ ಹೇಳಿದ್ನಪ್ಪ ಅವನು. ಮೊನ್ನೆ ಕೇಳಬೇಕು. ಇಲ್ಲಿಂದ ಮೇಲೆ ಹೋಗ್ಬೋದು. ಇನ್ನು ನೋಡೋಣ, ನಮ್ಮ ಗಾಡಿ ಇನ್ನೊಂದು ಬರಬೇಕಲ್ಲ. ಅಂದರೆ ಇಲ್ಲೊಂದು ಸ್ಮಾಲ್ ಟೆಂಪಲ್ ಇದೆ, ಹೋಗೋಣ. ಹತ್ರ ಹೋಗ್ಬಿಟ್ಟು ತೋರಿಸ್ತೀನಿ ಹೆಂಗಿದೆ ಅಂತ. ಬನ್ನಿ. ಇದೆಲ್ಲ ಫುಲ್ಲು ವ್ಯೂ, ಫುಲ್ಲು ಫಾಗ್ ಇದೆ, ಫುಲ್ ಗ್ರೀನರಿ. ಅಲ್ಲಿ ಯಾವುದೋ ರೆಸಾರ್ಟ್ ಥರ ಇದೆ. ಸೊ ಅಲ್ಲಿ ಚಪ್ಪಲಿ ಬಿಟ್ಬಿಟ್ಟು ಬಂದರೆ ಇಲ್ಲಿ ದೇವಸ್ಥಾನ ಇದೆ. ಹತ್ಕೊಂಡೋಗಿ ಝೂಮ್ ಮಾಡೋದು ನನಗೆ ಕಾಣುತ್ತಾ ನೋಡಿ. ಶಿವ ಅಂತ ಹೇಳ್ತಾರೆ. ನೋಡೋಣ, ಹತ್ರ ಹೋಗೋಕ್ಕಾದ್ರೆ ಹತ್ರ ಹೋಗ್ತೀನಿ. ಇದು ಫುಲ್ಲು ವ್ಯೂವಿಂಗ್ ಇದೆ. ಫುಲ್ ಹಿಂಗೆ ತೆಗೆದ್ರೆ ಫುಲ್ ಫಾಗ್. ಒಳಗಡೆ ಶಿವ ಪಾರ್ವತಿ ಅಂದ್ಕೊಂಡೆ, ಬಟ್ ಇಟ್ಸ್ ಆ್ಯಕ್ಚುಲಿ ಕಾಳಿ ಮಾತಾ. ಫುಲ್ಲು ಗ್ಲಾಸಲ್ಲಿ ಮಾಡಿದ್ದಾರೆ. ಫುಲ್ GS ಕಾಣಿಸುತ್ತಾ ನೋಡು. GS ಗೇಟ್ ಆಚೆ ಆಯ್ತು.